ನಮ್ಮ ಮಲೆನಾಡು ಭಾಗದಲ್ಲಿ ಬೆಳೆಯುವಂಥದ್ದು ಹಾಲೆ ಮರ ಅಂತೇಳಿ ಭಾಳ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಚಿಕ್ಕ ಗಿಡ ನೋಡಿ, ಇದು ಇನ್ನೂ ಒಂದು 4-5 ವರ್ಷದ ಮರ, ಎಷ್ಟು ಹಣ್ಣುಗಳು ಬಿಟ್ಟಿದೆ. ಇದು ಉಪಯೋಗ ಏನಂತಂದ್ರೆ ಭಾಳ ಆಯುರ್ವೇದಿಕ್ ಇದರಲ್ಲಿ ಇದನ್ನ ಬೆಳಗಿನ ಜಾವ ಈ ಹಣ್ಣನ್ನ ಖಾಲಿ ಹೊಟ್ಟೆಗೆ ನಾವು ತಿನ್ನೋದ್ರಿಂದ ಆ ಜಂತು ಹುಳುಗಳು ಮೋಷನ್ನಲ್ಲಿ ಹೋಗುತ್ತೆ ಅಂತೇಳಿ ನಾವು ಅದನ್ನು ಉಪಯೋಗನೂ ಮಾಡಿದ್ವಿ. ನಾವು ಚಿಕ್ಕವರಿರುವಾಗೆಲ್ಲ ಇವೆಲ್ಲ ಕಾಡಿನ ಹಣ್ಣುಗಳು. ಎಲ್ಲರಿಗೂ ನಮಸ್ಕಾರ. ನಾನು ಪುಟ್ಟಸ್ವಾಮಿಗೌಡ ಅಂತ ಸರ್. ಸಕಲೇಶ್ಪುರ ಗ್ರಾಮ ಹಳ್ಳಿಗದ್ದೆ. ನಾನು ನಿಮಗೆ ಇವತ್ತು ವಿಶೇಷವಾಗಿ ಹಾಡು ಹಣ್ಣಿನ ಗಿಡಗಳನ್ನ ಮರನ ಒಂದು ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಈ ಮರ ಸಾಮಾನ್ಯವಾಗಿ ಮಲೆನಾಡಿಗರಿಗೆ ಇವತ್ತಿನ ಇವರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ಅದು ಎಂಡೇಂಜರಸ್ಗೆ ಹೋಗ್ಬಿಟ್ಟಿದೆ ಅದು. ಹಿಂದೆ ಯಥೇಚ್ಛವಾಗಿ ಪ್ರತಿಯೊಬ್ಬರ ತೋಟದಲ್ಲೂ ನ್ಯಾಚುರಲ್ ಆಗಿ ಬೆಳ್ಕೊಂಡು ನ್ಯಾಚುರಲ್ ಆಗಿ ಹಣ್ಣು ಕೊಡ್ತಾ ಇತ್ತು. ಕಾಡು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮತ್ತೆ ಮನುಷ್ಯರಿಗೂ ಆಹಾರವಾಗಿ ಅದು ಉಪಯೋಗ ಆಗ್ತಾಯಿತ್ತು. ಈ ಹಣ್ಣು ಹಾಲೆ ಹಣ್ಣು ಅಂತೇಳಿ ಇದು ಬಹಳ ಉಪಯೋಗ. ಆಯುರ್ವೇದಿಕ್ ಇದರಲ್ಲಿ ಔಷಧಿ ಗುಣ, ತುಂಬಾ ಔಷಧಿ ಗುಣ ಹೊಂದಿದೆ. ಇದು ಜಂತು ಹುಳನ್ನ ನಿವಾರಣೆ ಮಾಡೋಂಥದ್ದು. ಹೊಟ್ಟೆನಲ್ಲಿ ಇರ್ತಕ್ಕಂಥ ಜಂತು ಹುಳುಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಾವು ಉಪಯೋಗ ಮಾಡೋದ್ರಿಂದ ಜಂತು ಹುಳುಗಳು ಮೋಷನ್ನಲ್ಲಿ ಹೋಗುತ್ತೆ. ಇದರಲ್ಲಿ ಅಂಟು ಗಮ್ ಟೈಪು ಇರೋದ್ರಿಂದ ಮತ್ತೆ ಔಷಧಿ ಗುಣ ಇರೋದ್ರಿಂದ ಆ ಜಂತು ಹುಳುಗಳು ಅದರ ನಿವಾರಣೆ ಆಗುತ್ತೆ. ಹೊಟ್ಟೆನಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳು ಮೋಷನ್ನಲ್ಲಿ ಹೋಗುತ್ತೆ. ಇದು ಮರ ಒಂದು ನಮಗೆ ನೆರಳು ಕೊಡುತ್ತೆ, ಮತ್ತೆ ಹಣ್ಣು ಕೊಡುತ್ತೆ, ಮತ್ತೆ ಟಿಂಬರ್ ಎರಡಾಗೂನು ನೇರವಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಇಷ್ಟು ಚಿಕ್ಕ ಗಿಡ ನೋಡಿ, ಇಷ್ಟು ಚಿಕ್ಕ ಗಿಡ. ಅದು 3 ವರ್ಷದ ಗಿಡ. ಇದು ಈಗಾಗಲೇ ಇಷ್ಟೊಂದು ಫಸಲು ಬಿಟ್ಟಿದೆ. ಕಮರ್ಷಿಯಲ್ ಆಗೂ ಇದನ್ನ ಬೆಳಿಬೋದು. ಈ ಹಣ್ಣು ಸಿಟಿ ಕಡೆ ಯಾರಿಗೂ ಇದರ ಈ ಎಕ್ಸಾಟಿಕ್ ಫ್ರೂಟ್ಸು ಅದು ಇದು ಅಂತ ನಾವು ಹೊರದೇಶದ್ದು ಯಾವುದೋ ಹಣ್ಣು ತಂದು ಇದು ಮಾಡ್ತೀವಿ. ನಮ್ಮಲ್ಲೇ ಇರ್ತಕ್ಕಂಥ ಕಾಡಿನಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ಅತಿ ಹೆಚ್ಚಾಗಿ ಪೌಷ್ಟಿಕಾಂಶಗಳು ಇರೋದ್ರಿಂದ ಇದನ್ನ ನಾವು ಪ್ರತಿ ದಿವಸ ಉಪಯೋಗಿಸ್ಬೋದು. ನಾವು ಔಷಧಿ ರೂಪದಲ್ಲೇ ಅಂತಲ್ಲ, ಹೊಟ್ಟೆ ಆಹಾರವಾಗೂ ಉಪಯೋಗ ಮಾಡ್ಕೋಬೋದು. ಮತ್ತೆ ಸುಲಭವಾಗಿ ಬೆಳೆಯುತ್ತದೆ, ಮರವಾಗುತ್ತೆ, ಟಿಂಬರು ಆಗುತ್ತೆ. ಲಾಂಗ್ ಟೈಮಿಗೆ ಅದು ಟಿಂಬರು ಆಗುತ್ತೆ. ಒಂದು ಪಕ್ಷ ನಾವು ಎಲ್ಲೂ ಇಲ್ಲ ಅಂದ್ರೆ ಬೇಲಿ ಸೈಡಿಗಾದ್ರೂ ಹಾಕಿದ್ರು, ಒಂದಷ್ಟು ಗಿಡ ಮರಗಳನ್ನು ಹಾಕೊಂಡ್ರು ಅದು ಕಮರ್ಷಿಯಲ್ ಆಗಿ ನಾವು ಉಪಯೋಗ ಮಾಡ್ಕೋಬೋದು. ಮತ್ತೆ ಕೀಪಿಂಗ್ ಕ್ವಾಲಿಟಿನೂ 1 ವಾರ ಕಡಿಮೆ ಅಂದ್ರೂ 1 ವಾರ ಇಡ್ಬೋದು, ಏನು ತೊಂದರೆ ಏನಿಲ್ಲ. ಈಗ ಹಣ್ಣಾಗಿ ಅದು ಕೆಳಗೆ ಬಿದ್ದ ಮೇಲೆ ಅದನ್ನೇ ನಾವು ಕೀಳೋಂಥ ಅವಶ್ಯಕತೆ ಇಲ್ಲ. ಅದಾಗಿ ಹಣ್ಣಾದ್ಮೇಲೆ ಕೆಳಗೆ ಬೀಳುತ್ತೆ. ನಾವು ಎಲ್ಲಿ ಬೇಕಾದ್ರೂ ಪಾರ್ಸಲ್ಲಿ ಕೊಡ್ಬೋದು, ತಗೊಂಡು ಹೋಗ್ಬೋದು, ಮಾಡ್ಬೋದು, ಮಾರಾಟ ಮಾಡ್ಬೋದು. ಇದು ಹೆಚ್ಚಿನ ಜನಗಳಿಗೆ ಇದರ ಪರಿಚಯ ಇಲ್ಲ. ಹಾಗಾಗಿ ಈ ನಮ್ಮ ಮಲೆನಾಡು ಇಲ್ಲಿ ಬೆಳೆದಿರೋದ್ರಿಂದ, ಇದು ನಮ್ಗೆ ಗೊತ್ತಿರೋದ್ರಿಂದ ಇದನ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ಈ ಮರಗಳನ್ನು ಉಳಿಸಿ ಬೆಳೆಸಿ, ಸಾಧ್ಯವಾದಷ್ಟು ಹೆಚ್ಚು ಮರಗಳನ್ನು ಇದನ್ನು ಬೆಳೆಸೋದ್ರಿಂದ ಆಹಾರವಾಗೂ ಆಗುತ್ತೆ, ಮತ್ತು ಔಷಧಿ ರೂಪದಲ್ಲೂ ಆಗುತ್ತೆ. ಈ ರೀತಿ ನಾವು ಬೆಳೆಸೋದ್ರಿಂದ ನ್ಯಾಚುರಲ್ ಆಗಿ ನಾವು ಕಾರ್ಬನ್ ಕ್ರೆಡಿಟ್ ಇದಾಗಲಿ ಈ ಥರದ್ದೆಲ್ಲ ನಾವು ನಿವಾರಣೆ ಮಾಡೋದಕ್ಕೆ ನಮ್ಮದು ಒಂದು ಕೊಡುಗೆ ಅಂತಲ್ಲಿ ನನ್ನ ಅನಿಸಿಕೆ. ಹಣ್ಣಾಗಿರೋಂಥದ್ದು ನ್ಯಾಚುರಲ್ ಆಗಿ ಹಣ್ಣಾಗಿ ಇದು ಕೆಳಗಡೆ ಬೀಳುತ್ತೆ. ಬಿದ್ದ ಮೇಲೆ ಇದನ್ನು ಉಪಯೋಗ ಮಾಡೋಂಥದ್ದು. ನಾವು ಕಾಯಿ ಆಗಲಿ ಮತ್ತೊಂದಾಗಲಿ ಕುಯ್ಯೋಂಥದ್ದಿಲ್ಲ. ನ್ಯಾಚುರಲ್ ಆಗಿ ಹಣ್ಣಾದ್ಮೇಲೆ ಕೆಳಗೆ ಬೀಳುತ್ತೆ. ಅದನ್ನು ತೆಗೆದು ನಾವು ಸ್ವಲ್ಪ ನೀರಿನಲ್ಲಿ ವಾಶ್ ಮಾಡ್ಕೊಂಡು ಹೀಗೆ ಜಸ್ಟ್ ಈಗ ಓಪನ್ ಮಾಡಿದರೆ ಸಾಕು. ಇದು ಹೀಗೆ ಓಪನ್ ಆಗಿ ಇದನ್ನು ಪ್ರತಿ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಇದರ ಉಪಯೋಗ ಭಾಳಷ್ಟು ಉಪಯೋಗ ಇದೆ. ಹೀಗಿರುತ್ತೆ ಇದರದ್ದು ಬೀಜ. ಸೇಮ್ ನಮ್ಮ ಸಪೋಟ ಹೇಗಿರುತ್ತೋ ಸಪೋಟ ಜಾತಿಗೆ ಸೇರಿದ ಅದೇ ಥರದ ಬೀಜ ಮತ್ತು ಹಣ್ಣು ಪಲ್ಪು ಎಲ್ಲ ಹಾಗೆ ಇರುತ್ತೆ. ಇದು ಖಾಲಿ ಹೊಟ್ಟೆಗೆ ಉಪಯೋಗ ಮಾಡೋದ್ರಿಂದ ಜಂತು ಹುಳುಗಳು ನಿವಾರಣೆ ಆಗುತ್ತೆ. ಮತ್ತು ಆಹಾರ ದೃಷ್ಟಿಯಿಂದಲೂ ನಾವು ಬೇರೆ ಹಣ್ಣುಗಳನ್ನು ಉಪಯೋಗ ಹೇಗೆ ಮಾಡ್ತೀವೋ ಹಾಗೆ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ತುಂಬ ಬೆನಿಫಿಟ್ ಇರೋದ್ರಿಂದ ಇದನ್ನು ಅತಿ ಹೆಚ್ಚು ಉಪಯೋಗ ಮಾಡ್ಬೋದು. ಪ್ರತಿಯೊಬ್ಬರು ಇದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಇವತ್ತು ಒಂದು ಸಣ್ಣ ಪುಟ್ಟದ್ದು ಹೊಟ್ಟೆ ಒಳಗಡೆ ಇರೋಂಥ ಜಂತು ಹುಳುಗಳು ನಮ್ಗೆ ಗೊತ್ತಾಗಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ನಾವು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಇದು ಮಾಡೋದ್ರ ಬದಲು ನ್ಯಾಚುರಲಾಗಿ ಸಿಕ್ಕಂಥ ಹಣ್ಣುಗಳನ್ನು ಈ ಹಣ್ಣು ಉಪಯೋಗ ಮಾಡೋದ್ರಿಂದ ಒಂದು ನಮ್ಮ ಆರ್ಥಿಕ ಹೊರೆನೂ ಕಡಿಮೆ ಆಗುತ್ತೆ, ಮತ್ತು ನ್ಯಾಚುರಲಾಗಿ ಫುಡ್ಡು ನಮಗೆ ಬಾಡಿಗೆ ಒಳ್ಳೆ ಫುಡ್ ಸಿಕ್ತಂಗೆ ಆಗುತ್ತೆ. ಯಾಕಂದರೆ ಇದಕ್ಕೆ ಯಾವುದೇ ಕೆಮಿಕಲ್ಲು, ಫರ್ಟಿಲೈಸರು ಮತ್ತು ಯಾವುದೇ ರೋಗ ರುಜಿನಗಳೂ ಅದಕ್ಕೆ ಬರೋದಿಲ್ಲ. ಹಾಗಾಗಿ ಸುಲಭವಾಗಿ ಒಳ್ಳೆ ಆಹಾರ ಸಿಕ್ಕಿದಂತಾಗುತ್ತೆ. ಕಮರ್ಷಿಯಲ್ಲಾಗೂ ಬೆಳಿಬೋದು. ಅದನ್ನೇ ಕಮರ್ಷಿಯಲಾಗಿ ಬೆಳೆದೂ ಹಣ್ಣು ಮಾರಾಟನೂ ಮಾಡ್ಬೋದು. 3-3.5 ವರ್ಷ ಆಗಿರ್ಬೇಕು ಇದು ಮರಕ್ಕೆ. ಇಷ್ಟು ಚಿಕ್ಕ ಮರದಲ್ಲೇ ಕಡಿಮೆ ಅಂದರೆ ಒಂದು 10 kg ಹಣ್ಣು ಕಾಯಿ ಬಿಟ್ಟಿದೆ. ಇದು ತುಂಬ ದೊಡ್ಡ ಮರವಾಗುತ್ತೆ. ಅದು ದೊಡ್ಡ ಮರವಾಗಿ ಅದು ಕ್ವಿಂಟಲ್ ಗಟ್ಟಲೆ ಬಿಡುವಷ್ಟು ದೊಡ್ಡ ಮರವಾಗುತ್ತೆ. ದೊಡ್ಡ ಮರಗಳೇ ಆಗುತ್ತೆ. ಅದು ಸಾಮಾನ್ಯ ನಾವೆಲ್ಲ ಚಿಕ್ಕವರು ಇರುವಾಗ ನೋಡ್ತಾ ಇದ್ವಿ, ತುಂಬ ಬಿಟ್ಟಿರ್ತಾ ಇದ್ವಿ. ಇದು ಇನ್ನೂ ಚಿಕ್ಕದ ಗಿಡ.
ಸೊ ಕಮರ್ಷಿಯಲ್ ಆಗಿ ಬೆಳೆದ್ರೂ ನಾವು ಇವತ್ತೊಂದು ಕನಿಷ್ಠ ಪಕ್ಷ ಇಷ್ಟು ಒಳ್ಳೆ ಆಹಾರವಾದ ಹಣ್ಣು ಮತ್ತೆ ರೋಗ ನಿರೋಧಕ ಶಕ್ತಿ ಇರೋಂಥ ಹಣ್ಣು, ಈ ಥರದ ಹಣ್ಣು ಒಂದು ಅಟ್ಲೀಸ್ಟ್ ಒಂದು ಕನಿಷ್ಠ ಪಕ್ಷ ಒಂದು 100 ರೂಪಾಯಿ ಅಂತ ಆದ್ರೂ ಸೊ ನಮಗೊಂದು ಕಡಿಮೆ ಕಡಿಮೆ ಅಂದ್ರೆ ಒಂದು 5,000 ರೂಪಾಯಿನ ಆದಾಯ ಕೊಡೋಂಥ ಮರ ಆಗುತ್ತೆ ಇದು ದೊಡ್ಡ ಮರ ಆದಮೇಲೆ. ಈಗ ನಮ್ಗೆ ಅಟ್ಲೀಸ್ಟ್ ಈ ಗಿಡದಲ್ಲೇ ನಮಗೊಂದು ವ್ಯಾಪಾರ ಮಾಡ್ತೀವಿ ಅಂತಂದ್ರೂ ಒಂದು 2,000 ರೂಪಾಯಿ ಅಷ್ಟು ಆದಾಯ ಕೊಡೋ ಅಂಥ ಮರ. ಇದನ್ನು ನಾವು ಉಳಿಸ್ಕೊಂಡು ಅಥವಾ ಬೆಳೆಸ್ಕೊಂಡು ಡೆವಲಪ್ ಮಾಡ್ಕೊಳ್ತಾ ಹೋದರೆ ಎಲ್ಲರಿಗೂ ಒಂದು ಪೌಷ್ಟಿಕ ಆಹಾರವೂ ಸಿಕ್ಕಿದಂಗೆ ಆಯಿತು, ಮತ್ತು ಔಷಧಿ ಗುಣ ಇರೋದ್ರಿಂದ ಔಷಧಿ ಹೊರೆನೂ ಕಡಿಮೆ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಬೆಳೆಸ್ಬೋದು. ಬೆಳೆಸೋದ್ರಿಂದ ಆರ್ಥಿಕವಾಗೂ ಅನುಕೂಲ ಇದೆ, ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಬೆನಿಫಿಟ್ ಇದೆ. ಇವತ್ತಿನ ಯುವಕರು ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಒಂದು ಅಲ್ದಾಡೋದ್ರ ಬದಲು ಇದನ್ನ ಒಂದು ಡೆವಲಪ್ ಮಾಡಿ ಬೇರೆ ಬೇರೆ ರೀತಿ ಪೌಡ್ರ್ ಮಾಡ್ಬೋದು, ಅಥವಾ ಬೇರೆ ಪಲ್ಪ್ ತೆಗೆದು, ಅಥವಾ ಏನಾದರೂ ಬೇರೆ ಆಲ್ಟರ್ನೇಟ್ ಏನಾದರೂ ಮಾಡ್ಬೋದಾ, ಪೌಷ್ಟಿಕಾಂಶ ಇರೋದ್ರಿಂದ. ಸೊ ಇದನ್ನ ಜನಗಳಿಗೆ ಇದು ಯಾವ ರೀತಿ ತಲುಪಿಸ್ಬೋದು ಅನ್ನೋದು ಒಂದು ಯಾತಕ್ಕಾಗಿ ಇದನ್ನ ಉಪಯೋಗ ಮಾಡ್ಕೋಬಾರ್ದು. ಎಜುಕೇಟೆಡ್ ಪೀಪಲ್ ಇವತ್ತು ಸುಮ್ಮನೆ ಅಲ್ಲಿ ಇಲ್ಲಿ ಕೆಲಸಕ್ಕಾಗಿ ಅಲ್ದಾಡೋದ್ರ ಬದಲು ಈ ಥರದ್ದು ಇದನ್ನ ಯಾಕೆ ಅದನ್ನ ನೋಡಿ ಇದನ್ನ ಬೆಳೆಸಿ ಉಳಿಸಿ ಇದು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈ ಹಣ್ಣು ಜ್ಯೂಸು ಮಾಡ್ಬೋದು, ಅಥವಾ ಬರ್ಫಿ ಮಾಡ್ಬೋದು, ಅಥವಾ ಕೇಕ್ಗೆ ಯಾವ ಥರ ಉಪಯೋಗ ಮಾಡ್ಕೋಬೋದು ಅನ್ನೋದನ್ನು ಸ್ವಲ್ಪ ಅಟ್ಲೀಸ್ಟು ಇದನ್ನು ತಿಳಿದು ವಿದ್ಯಾವಂತರು ಏನಿದಾರೋ ಹುಡುಗರುಗಳು, ಇವತ್ತಿನ ಯಂಗ್ ಜನ್ರೇಷನ್ನು ಇದನ್ನು ಒಂಚೂರು ದೊಡ್ಡ ಮಟ್ಟದಲ್ಲಿ ಇದನ್ನು ಉಪಯೋಗ ಪಡ್ಕೊಳ್ಳೋದ್ರಿಂದ ಸೊ ಆರ್ಥಿಕವಾಗಿ ರೈತರಿಗೂ ಅನುಕೂಲ ಆಗುತ್ತೆ, ಮತ್ತು ಆಹಾರದ ಕೊರತೆನೂ ನೀಗಿಸ್ದಂಗೆ ಆಗುತ್ತೆ. ಸೊ ಒಳ್ಳೆಯ ಆಹಾರ ನಮಗೆ ನ್ಯಾಚುರಲ್ ಆಹಾರ ಕೊಟ್ಟಂಗೆ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ.